ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಾಗವೇಣಿ ಹಾಗೂ ಕಾರ್ಯದರ್ಶಿಯಾಗಿ ತ್ಯಾಗರಾಜ್ ನೇಮಕಗೊಂಡ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದರು. ಮುಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಲಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಮುಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇರುವಾಗ ದೇವನಹಳ್ಳಿಯಲ್ಲಿ ನಮ್ಮ ಸರ್ಕಾರ ಇರಬೇಕೋ ಬೇಡವೋ ಯಾರು ಏನು ಬೇಕಾದರೂ ಮಾತನಾಡಿಕೊಳ್ಳಿ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿ ತೋರಿಸಬೇಕು, ಎಲ್ಲರನ್ನ ಸಮಜಾಯಿಸಬೇಕು, ಎಲ್ಲರನ್ನೂ ಗೌರವಿಸಬೇಕು ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ವರದಿ ಎಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ, NKS TV4. ಅದೆಲ್ಲ ನಡೀತಾ ಇರ್ತದೆ. ತಲೆ ನಾನು ಹೊರಗಡೆಯಿಂದ ಬಂದವನಲ್ಲ, ನಾನು ಕಾಂಗ್ರೆಸ್ಸಿಂದ ಬಂದವನೇ. ಆದರೆ ಇರೋರನ್ನ ನಾನು ಗೌರವಿಸ್ಬೇಕು, ಮತ್ತೆ ಜವಾಬ್ದಾರಿ ಹೊತ್ಕೊಂಡು ನಡೆಸ್ಕೊಂಡು ಹೋಗೋದು. ಈಗ ನಾಗವೇಣಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಸೊ ಅರ್ಹತೆನೂ ಇದೆ, ಸೀನಿಯಾರಿಟಿನೂ ಇದೆ. ಒಂದು ಹೆಣ್ಣು ಮಗಳನ್ನೂ ಗೌರವಿಸ್ಬೇಕಲ್ಲ. ನೀವು ಒಂದು ಹೆಣ್ಮಗಳಿಗೆ ಏನೂ ಮಾಡಲಿಲ್ಲ ಅಂತಂದ್ರೆ ಬೇರೆ ಇವರೆಲ್ಲ ಏನು ಮಾಡ್ಬೇಕು? ನಾಳೆ ಭರವಸೆ ಇರಲ್ಲ ಅವರಿಗೆ. ನಾಗವೇಣಿನ ಗುರ್ತಿಸಿದ್ದಾರೆ, ನಾಳೆ ನಮ್ಮನ್ನು ಗುರ್ತಿಸ್ತಾರೆ. ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮಂಡಲ ಪಂಚಾಯತ್ ಇವೆಲ್ಲ ಬರ್ತವೆ. ಅವುಗಳು ನೋಡಬೇಕು. MLA ಅವಕಾಶ ಬರ್ತದೆ, ಬೇರೆ ಬೇರೆ ಸರ್ಕಾರ ಬಂದರೆ ಬೇಕಾದಷ್ಟು ಅವಕಾಶಗಳು ಬರ್ತದೆ. ಯಾರು ಕುರುಡನಿಗೆ ಕೇಳಿದ್ರು, ಕುಂಟನಿಗೆ ಕೇಳಿದ್ರು ಹೇಳ್ತಾರೆ ಮುಂದಿನ ಸರ್ಕಾರ BJP ಅಂತ. BJP ಸರ್ಕಾರ ಇರುವಾಗ ದೇವನಹಳ್ಳಿಯಲ್ಲೂ ನಮ್ಮ ಸರ್ಕಾರ ಇರಬೇಕಾ ಬೇಡವಾ ಅದನ್ನು ಯೋಚನೆ ಮಾಡಿ. ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಮಾತಾಡ್ಕೊಳ್ತಾರೆ. ನನ್ನ ಕೆಲಸ ನಾನು ಅವ್ನು ಮಾತಾಡಿಬಿಟ್ನಲ್ಲ ಅಂತ ಸಟ್ಕೋಬೇಡಿ. ಮಾತಾಡ್ತಾನಲ್ಲ ಅವ್ನು ಭಾಳ ಕೆಲಸಗಾರ ಆಗಲ್ಲ. ಕೆಲಸಗಾರ ಜಾಸ್ತಿ ಮಾತಾಡಲ್ಲ, ಆಯ್ತಾನಪ್ಪ. ಅದರಿಂದ ಎಲ್ಲರನ್ನೂ ಸಮಜಾಯಿಸಿ ಮಾಡಬೇಕು, ಎಲ್ಲರನ್ನೂ ಗೌರವಿಸ್ಬೇಕು. ರಾಜಕಾರಣದಲ್ಲಿ ಮರ್ಯಾದೆ ಯಾರು ಕೊಡ್ತಾರೋ ಜನ ಅವ್ರ ಜೊತೆ ಉಳಿತಾರೆ, ಇಲ್ಲಂದ್ರೆ ಯಾರು ಉಳಿಯಲ್ಲ. ಅದರಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಳ್ಳಿ. ಆಮೇಲೆ ಹೆಣ್ಣು ಮಕ್ಕಳಿಗೆ ಬಹಳ ಕಷ್ಟ ರೀ ರಾಜಕಾರಣ. ನಮ್ಮ ಮನೆ ಹೆಣ್ಣು ಮಗಳನ್ನ ನಾವು ನಿನ್ನ ಇಷ್ಟ ಬಂದಂಗೆ ಹೋಗೋದು ಬಿಡ್ತೀವ? ಮತ್ತೆ ಅವ್ರ ಹೆಣ್ಣು ಮಕ್ಕಳು ಬಂದು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಅವ್ರ ಮನೆಗಳಲ್ಲಿ ಅವ್ರನ್ನ ಯಾವ ರೀತಿ ಅಂತಿರ್ತಾರೆ, ನೋಡ್ತಿರ್ತಾರೆ. ಏನು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಆದರೆ ನಾವು ಲಘುವಾಗಿ ಮಾತಾಡೋದಾಗ್ಲಿ, ಅವ್ರನ್ನ ರೆಸ್ಪೆಕ್ಟ್ ಇಲ್ಲದೆ ನಡೆಸ್ಕೊಳ್ಳೋದಾಗ್ಲಿ ತಪ್ಪು. ಎಲ್ಲರನ್ನು ಸೇರಿಸ್ಕೊಂಡು ಮಾಡಿ ನಾವೆಲ್ಲ ನಿಮ್ಮ ಜೊತೆ